ಸರ್ ಯಾರನ್ನ ನೋಡಿದ್ರೆ ಬಿಡಿ ಸರ್. ನನ್ನ ಹೆಂಡತಿನ ತಪ್ಪಿಕೊಂಡ್ರೆ ಏನು ಕಷ್ಟ ಸರ್? ಯಾರನ್ನ ನೋಡಿದ್ರೆ ಸೆಂದಾಗಿರಕ್ಕಿಲ್ಲ, ಅದಕ್ಕೆ ಹೇಳ್ದೆ ಬಿಡಿ. ಈಗ ತಾನೇ ತಾತಯ್ಯ ಹೇಳ್ತಾ ಇದ್ರು, ಅವ್ರ ಮೊದಲನೇ ದೀಪಾವಳಿಲಿ ಅವರು ಅಜ್ಜಿನ ತಪ್ಪಿಕೊಂಡು ಅವ್ರ ಮೈ ಮೇಲೆ ಇದ್ದಿದ್ದ ಎಣ್ಣೆನೆಲ್ಲ ಅಜ್ಜಿಗೆ ಹಾಕ್ತಿದ್ರಂತೆ. ನಮ್ಮ ಕತೆನೂ ಹಾಗೆ ಆಗೋಯ್ತಲ್ಲ. ಇಲ್ಲಿ ದೇವ್ರು ನನ್ನ ನೋಡಿ ಪಾಪ ಅನ್ಸಿ ಅವನೇ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡಿರ್ಬೋದು ಅಲ್ವಾ? ಅಯ್ಯೋ ಸರ್, ಹೌದಲ್ವಾ? ಕಡೆಗೂ ನೀವು ಬುದ್ಧಿ ತೋರಿಸ್ಬಿಟ್ರಲ್ಲ ರಿಸಿ ಸರ್, ಮೈಕ ಎಲ್ಲ ಎಣ್ಣೆ ಆಯ್ತು. ಸ್ನಾನ ಮಾಡ್ಕೊಂಡ್ರೆ ಆಯ್ತು ಬಿಡಿ. ಹೇಗಿದ್ರು ನಾನು ಸ್ನಾನ ಮಾಡ್ಕೊಬೇಕಲ್ಲ. ಅಂದ್ರೆ ಇಬ್ರು ಒಟ್ಟಿಗೆ ಬರೀ ಇಂಥ ಮಾತುಗಳೇ ಆಯ್ತು ಸರ್. ಅತಿ ಆಯ್ತು ನಿಮ್ದು. ನಡೀರಿ, ಮೊದಲು ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಾನೀಗ ಸ್ನಾನಕ್ಕೆ ಹೋಗ್ಬೇಕಂದ್ರೆ ನನ್ಗೇನಾದ್ರೂ ಕೊಡ್ಬೇಕಪ್ಪ. ತಕೊಳ್ಳಿ ಸರ್ ಟವಲ್. ಇದನ್ನೆಲ್ಲ ಕೇಳಿದ್ದು ಎಣ್ಣೆ ಮೇಲೆ ಏನಾದ್ರು ಸ್ವೀಟ್ ಆಗಿರೋದು. ಸರ್ ನಿಮ್ದು ಬರೀ ಇದೇ ಆಯ್ತು, ಹೋಗಿ ಸರ್. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಆಗ್ಲೇ ಈ ಕಡೆ ಬರಬಾರ್ದು ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಇಲ್ಲೇ ಬಂದು ನಿಂತಿರ್ನಿ. ನಾನಿಲ್ಲಿ ಬಂದಿದ್ದನ್ನ ಕಮಲಿನೂ ರಿಸಿ ಸರ್ ನೋಡಿದ್ರೆ ಅವ್ರಿಗೆ ಏಟ್ ಮುಜುಗರ ಆಯ್ತಾಯ್ತೋ ಏನೋ. ಅನಿಕಾ ನಿಂತ್ಕೋ. ವಾಟ್? ಅಲ್ಲಿಗೆ ಹೋಗ್ಬೇಡ. ವೈ 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 ಅನ್ಕೊಂಡು ನೀನೇನ ಅಲ್ಲಿಗೆ ಹೋದ್ರೆ ಯು ವಿಲ್ ಫೀಲಿಂಗ್ ಸೈ ಸೈಯ. ಓ ಪ್ಲೀಸ್ ಅನಿಕಾ, ಯೋಡದ್ ಕೇಳು. ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ನಿಂಗಿ ನನ್ನ ಕೈ ಬಿಡು. ನಾನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಅಲ್ಲೇನಿದೆ? ನೀನೇನ ಅಲ್ಲಿಗೆ ಹೋಗಿ ನೋಡಿದ್ರೆ ನಿನ್ 2 ಕಣ್ಗಳು ಹೊಂಟೋಯ್ತವೆ. ಶಟ್ ಅಪ್ ನಿಂಗಿ. ಮೂವ್ ಸೈಡ್. ಇಬ್ರು ಪ್ರೇಮಿಗಳನ್ನ ನೋಡಿದ್ರೆ ಉರ್ಕೊಳ್ಳೋರು ಊರು ತುಂಬ ಅಂತೆ. ಅದರಲ್ಲಿ ಮೊದಲವಳು ನೀನೇ. ಅನಿಕಾ, ನಾನು ಹಿಂಗಾಗ್ಲೇ ಹೇಳಿಲ್ವಾ? ನಡಿಯವಿ ಪಾರವಿ. ನಿನ್ನ ಹೆಸರೇನಾ? ನಿನ್ನ ಹೆಸರು? ನಿನ್ನೆ ಪಾರ್ಟಿಲಿ ನಾವು ನಶೆ ಮಾಡ್ತಿದೀವಂತ ಯಾರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರು? ಆ ಥರದ್ದು ಏನೂ ಇಲ್ದಿದ್ರು ಅವ್ರು ರೈಡ್ ಮಾಡಿದಾಗ ಅದು ಹೇಗೆ ಸಿಕ್ತು? ಎಲ್ಲ ವಿಚಿತ್ರವಾಗಿದೆ. ನಿನ್ನ ಹೆಸರೇನಾ? ಶಂಕರ. ನಿನ್ನ ಹೆಸರು? ಅವನ ಹೆಸರೇನು ಅಂತ ಕೇಳ್ಬಿಟ್ಟು ಬರ್ಕೊಳ್ರಿ. ಅವನ ಹೆಸರು ಎಲ್ಲರೂ ತಿಳ್ಕೊಂಡಿರೋಕ್ಕೆ ನೆನ್ಪಿಟ್ಕೊಳ್ಳೋಕೆ ಅವನೇನು ದೊಡ್ಡ ಸಾಧನೆ ಮಾಡಿದಾನ. ಹೇಳಪ್ಪ ನಿನ್ನ ಹೆಸರು? ವಿರಾಜ್. ನಿನ್ನ ಹೆಸರು? ಸರ್, ಅರೆಸ್ಟ್ ಆಗಿರೋ ಎಲ್ಲರೂ ನಮ್ಮ ಕಷ್ಟಲ್ಲೇ ಇಟ್ಕೊಳ್ಳೋಕೆ ಪರ್ಮಿಷನ್ ಸಿಕ್ಕಿದೆ ಸರ್. ಗುಡ್. ಸರಿ, ಎಲ್ಲರೂ ಟೆಸ್ಟಿಂಗ್ ಕರ್ಕೊಂಡೋಗಿ. ಸರಿ ಸರ್. ಅವರೆಲ್ಲರೂ ಕರ್ಕೊಂಬನ್ರಿ. ಸರಿ ಸರ್.
ಏಯ್ ಕಡೀರಲ್ಲ ಬರಪ್ಪ. ಹಲೋ ಕಂಬ್ಲಿ ಅವರೇ, ನಾನು ಇಲ್ಲಿ ನಿಂತಿರೋದು ಕಾಣಿಸ್ತಿಲ್ವಾ ನಿಮಗೆ? ಸಾರಿ. ಇದೇನಿದು ಒಳ್ಳೆ ಹೆಣ್ಮಕ್ಳಂಗೆ ಕನ್ನಡಿನ ಬಿಡೋಕಿಲ್ಲ ಅಂತೀರಾ? ನೋಡಿ ನಂಗೆ ಟೈಮ್ ಆಯ್ತೈತೆ, ಸರ್ಕಳಿ. ಆಗ್ಲೇ ತಳ್ಳಿದ್ರಲ್ಲ, ತಳ್ಳಿ ಹಾಗೆ. ಅಯ್ಯೋ ಆಯ್ತಿಲ್ಲ, ಒಳ್ಳೆ ಕಲ್ಗುಂಡಂಗ್ ನಿಂತ್ಕೊಂಡಿದ್ದೀರಲ್ಲ. ಆಹಾ ಕಮಲಿ ಅವರೇ, ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಪಾಪ ಕಣ್ರಿ ಅವನು. ಅವ್ರ ಹೆಂಡತಿ ಅಂದ್ರೆ ಅವನಿಗೆ ಪ್ರಪಂಚ. ಆದ್ರೆ ಅವ್ರ ಹೆಂಡತಿ ಅವನ ಕೇರ್ ಮಾಡೋದೇ ಇಲ್ವಂತೆ. ಅದೇ ಏನಾರ ಅಂದ್ರೆ ಬರೀ ಲುಕ್ ಕೊಡ್ತಾರಂತೆ. ಪಾಪ ನನ್ನ ಫ್ರೆಂಡ್ ಮಾತ್ರ ಅವ್ರ ಹೆಂಡತಿನ ಮುದ್ದು ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಈ ಹೆಂಡತಿ ಒಂಚೂರು ಮುದ್ದು ಮಾಡಲ್ವಂತೆ, ಭಯಂಕರ ಕಂಜೂಸು. ಆದ್ರೂ ಈ ಸಿಚುಯೇಷನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ರಿಷಿ ಸರ್, ಇದಕ್ಕೂ ಮುಂಚೆ ನನ್ನ ಫ್ರೆಂಡ್ ಕತೆ ಹೇಳ್ತೀನಿ, ಕೇಳ್ತೀರಾ? ನಿಮ್ ಫ್ರೆಂಡ್ ಕತೆನಾ? ಹೇಳಿ ಹೇಳಿ. ನನ್ನ ಫ್ರೆಂಡು ಪಾಪು ದುಡ್ಗಿ, ಅವಳಿಗೂ ಆಟಯ್ಯ. ಅವಳ ಗಂಡ ಅಂದ್ರೇನೆ ಪ್ರಪಂಚ. ಆದ್ರೆ ಅವಳು ಕಾಲೇಜ್ಗೆ ಹೋಗುವಾಗ ಬರುವಾಗ ಒಂದ್ ಹುಡ್ಗ ಅವಳು ಹಿಂದೆ ಬಿದ್ದಂತೆ. ಏನೋ ಚಿಕ್ಕ ಹುಡ್ಗ ಅಂತ ಅವಳು ಮಾತಾಡ್ಸಿದ್ಲಂತೆ. ಆದ್ರೆ ಅವಳ ಗಂಡಂಗೆ ಅಷ್ಟಕ್ಕೆ ಹೊಟ್ಟೆ ಹೊಡೆದೋಯ್ತಂತೆ. ಹಂಗಿದ್ರೆ ಹೆಂಡತಿ ಮೇಲೆ ಅವನಿಗೆ ನಂಬಿಕೆನೇ ಇಲ್ವ ರಿಷಿ ಸರ್? ಹೇಳಿ ರಿಷಿ ಸರ್, ನಿಮ್ಗೇನ್ ಅನ್ನಿಸ್ತೈತೆ? ಕಮಲಿ ಅವರೇ, ನನ್ನ ಬಗ್ಗೆ ನನ್ನ ಹತ್ರನೇ ಹೇಳ್ತೀರಾ? ಹ್ಞೂ ಸರ್, ಈಟೊತ್ತು ನೀವ್ ಹೇಳಿದ್ದು ಏನ್ ಪಕ್ಕದ ಮನೆ ಹುಡುಗಿ ಬಗ್ಗೆನಾ? ನೀವು ಮಾತಾಡಿದ್ದು ನನ್ ಬಗ್ಗೆನೆ ತಾನೆ ಸರ್? ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರೆ ನಾವು ನೇರವಾಗಿ ಬರ್ತೀವಿ. ಓಹೋ ಹಂಗ. ಸರ್ ಸರಿ ಬನ್ನಿ, ಅಜ್ಜಿ ಎಲ್ಲ ಕಾಯ್ತಿರ್ತಾರೆ, ಹೋಗುವ. ಇಷ್ಟು ಬೇಗನಾ? ನಂಗೂ ಒಂದು ಮುತ್ತು ಕೊಟ್ರೆ ಬರ್ತೀನಿ.
ಏನ್ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಏನೇನು ಹೇಳ್ತಿದ್ಯಲ್ಲ? ಅರಿ ಓಕೆ? ನಾನು ಅದನ್ನೇ ಕೇಳ್ತಾ ಇರೋದು. ಇದೇನ್ ತರ ಇದು? ಇವತ್ತು ಹಬ್ಬ, ನಾವು ಅನ್ನಪೂರ್ಣಮ್ಮವ್ರ ಮನೆಗೆ ಹೋಗ್ಬೇಕು, ನಾನು ನೀನು ನಮ್ಮ ಕಮಲಿಗೆ ತೋರಿಸ್ಬೇಕು ಅಂತಿರೋ ಆ ಒಡವೆಗಳನ್ನ ಅವಳಿಗೆ ತೋರಿಸ್ಬೇಕು ಅಂತ ಏನೇನೋ ನಾನು ಅನ್ಕೋತಾ ಇದ್ದೀನಿ. ಆ ಖುಷಿಲಿದ್ರೆ ನೀನು. ಹೌದು ರಮೇಶ್, ಕಮಲಿಗೆ ನಾವು ಒಡವೆಗಳನ್ನ ತೊಡಿಸ್ಬೇಕು. ಆದರೆ ಅದನ್ನ ಅವಳು ತೊಡ್ಸೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ನಿಮ್ಮೆಲ್ಲರ ಕಣ್ಣಲ್ಲೂ ವಿಲನ್ ಆಗಿ ಕಾಣ್ತಾ ಇದ್ದೀನಿ ಅಲ್ವಾ? ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಈ ಥರ ಮಾತಾಡ್ತೀನಿ, ಯಾಕೆ ಈ ಥರ ನಡ್ಕೋತೀನಿ ಅಂತ ಸ್ವಲ್ಪನೂ ಯೋಚನೆ ಮಾಡದೆ ಕಮಲಿ ಪರ ವಹಿಸ್ಕೊಂಡು ಬರ್ತೀರಾ? ಯಾಕೆ ಯಾರೂ ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ? ಹೇಳಿ ರಮೇಶ್, ಮಕ್ಳಿಗೆ ಮಾತ್ರ ಆಸೆಗಳಿರ್ಬೇಕಾ? ಒಂದು ಸಲ ಅವರು ದೊಡ್ಡವರಾಗಿ ಅವರ ನಿರ್ಧಾರಗಳನ್ನು ಅವ್ರು ತಗೊಳ್ಳೋಕೆ ಶುರು ಮಾಡಿಬಿಟ್ರೆ ಅವರ ಎಲ್ಲ ನಿರ್ಧಾರಗಳನ್ನು ಅಪ್ಪ ಅಮ್ಮ ಏನೂ ಪ್ರಶ್ನೆ ಮಾಡದೆ ಒಪ್ಕೊಂಡ್ಬಿಡ್ಬೇಕಾ? ನಮ್ಮ ಆಸೆ ಕನಸುಗಳನ್ನ ಕೊಂದು ನಾವು ಬದುಕಬೇಕಾ? ಹೇಳಿ ರಮೇಶ್. ನಂದ ಮನೆ ಸೊಸೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ ರಮೇಶ್? ನನ್ನ ಕನ್ಸಿಗೆ ಒಂದೇ 1% ಆದ್ರೂ ಮ್ಯಾಚ್ ಆಗೋಂತ ಸೊಸೆನ ನಿಮ್ಮ ಮಗ ತನ್ನ. ತಾರಾ, ಕಮಲಿಲಿ ಏನ್ ದೋಷ ಇದೆ? ಇಲ್ಲ ರಮೇಶ್, ಏನೂ ಇಲ್ಲ. ಅಪ್ಪಟ ಅಪರಂಜಿ ಅವಳು. ದೋಷ ಎಲ್ಲ ನಂದು. ಅಂತ ಒಳ್ಳೆ ಸೊಸೆಯಲ್ಲಿ ಯಾವಾಗ್ಲೂ ತಪ್ಪುಗಳನ್ನೇ ಹುಡುಕ್ತಾ ಇರ್ತೀನಿ ನಾನು. ಇಡೀ ಮನೇನೆ ಅವಳ ಪರವಾಗಿ ನಿಂತಿದೆ ಅಂತ ಗೊತ್ತಿದ್ರು ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹಬ್ಬದ ದಿನ ಹೀಗೆಲ್ಲ ನೊಂದ್ಕೊಳ್ಳೋದು ಒಳ್ಳೇದಲ್ಲ ತಾರಾ. ರಮೇಶ್, ನೀವ್ ಏನೇ ಹೇಳಿ, ಕಮಲಿನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಈ ಒಡವೆನ ಅವಳಿಗೆ ಒಪ್ಸೋಕೆ ನನಗೆ ಮನ್ಸೇ ಇಲ್ಲ. ನಾನಿದನ್ನ ಅವಳಿಗೆ ಒಪ್ಸಿದ್ರು ಅನಿವಾರ್ಯವಾಗಿ ಮಾಡ್ತೀನಿ ಹೊರತು ಮನಸ್ಫೂರ್ತಿಯಾಗಿ ಯಾವತ್ತೂ ಕಮಲಿನ ಒಪ್ಕೊಳ್ಳಲ್ಲ. ಅಜ್ಜಿ, ಏನಾಯ್ತು? ಫೋನ್ ಯಾಕೋ ವರ್ಕ್ ಆಗ್ತಿಲ್ಲ. ನಿನ್ನೆ ಬೇರೆ ನನ್ನ ಮೊಬೈಲ್ ಬಿದ್ದು ಒಡೆದೋಯ್ತು. ನಾನೊಂದು ಫೋನ್ ಮಾಡ್ಬೇಕು ಕಮಲಿ. ಇರಿ, ನಾನು ನೋಡ್ತೀನಿ. ಅಯ್ಯೋ ಅಜ್ಜಿ, ಯಾರೋ ಫೋನ್ ಕನೆಕ್ಷನ್ ತೆಗ್ದ್ಬಿಟ್ಟವ್ರೆ. ಓ ಮೈ ಗಾಡ್, ಹೌದಲ್ವಾ? ಯಾರು ತೆಗ್ದಿರ್ಬೋದು? ಓ ಯಾ ರೈಟ್, ನಿನ್ನೆ ಕೆಲಸದವಳು ಇಲ್ಲಿ ಕ್ಲೀನ್ ಮಾಡ್ತಿದ್ಲಲ್ಲ, ಮಿಸ್ ಆಗಿ ಅವಳೇ ತೆಗ್ದಿರ್ಬೋದೇನೋ ಅಲ್ವಾ? ಇಲ್ಲ ಅನಿಕಾ, ಇದನ್ನ ನೋಡಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಾ? ಯಾರೋ ಬೇಕು ಅಂತಾನೆ ಕೇಬಲ್ ತೆಗ್ದವ್ರೆ. ಹೌದಲ್ವಾ? ನೀನು ಹೇಳೋದು ಕರೆಕ್ಟು. ನಮ್ಮನೇಲಿ ಇಂಥ ಕೆಲಸ ಮಾಡೋರು ಯಾರಜ್ಜಿ? ಕಮಲಿ, ನಮ್ಮ ಮನೆಯಲ್ಲಿ ಯಾರಿಗೂ ಅಂತ ಚೀಪ್ ಮೆಂಟಾಲಿಟಿ ಇಲ್ಲ. ಆದರೂ ನೀನು ಹೇಳ್ದಾಗೆ ಯಾರು ಬೇಕು ಅಂತ ಮಾಡಿರ್ಬೋದು, ಬಟ್ ಯಾರು? ಅಯ್ಯೋ, ಯಾರೋ ಒಬ್ರು ಮಾಡಿರ್ಲಿ ಬಿಡು. ಈಗೇನು ಮಾಡೋದು? ನಾನು ಫೋನ್ ಮಾಡಬೇಕಲ್ಲ. ಅಜ್ಜಿ, ಒಂದು ನಿಮಿಷ ಸರಿ, ನಾನು ಹೋಗಿ ಬೇರೆ ಕೇಬಲ್ ತಗೊಂಬರ್ತೀನಿ. ಹಾಂ. ಅಜ್ಜಿ, ಈಗ ವರ್ಕ್ ಆಯ್ತೈತೆ. ಹಾಂ, ಥ್ಯಾಂಕ್ಸ್ ಅಮ್ಮ.
ಹಲೋ. ಹಲೋ ಅಮರ್, ನಾನಪ್ಪ ಅನ್ನಪೂರ್ಣಜ್ಜಿ ಮಾತಾಡ್ತಾ ಇದ್ದೀನಿ. ಅಜ್ಜಿ ನಮಸ್ತೆ, ಹೇಳಿ ಅಜ್ಜಿ. ದೀಪಾವಳಿ ಹಬ್ಬ ಇವತ್ತು. ನೀನು ಹಬ್ಬದೂಟ ಮಾಡೋದಕ್ಕೆ ನಮ್ಮ ಮನೆಗೆ ಬರಬೇಕಪ್ಪ. ಅದು ಅಜ್ಜಿ, ನಿನ್ನ ತಂಗಿ ಬಾವ ಇಲ್ಲಿಗೆ ಬಂದಿದ್ದಾರೆ. ನಿನ್ನ ಹೆಂಡತಿ ರಚನಾನು ಇನ್ನು ಸ್ವಲ್ಪ ಹೊತ್ತಿಲ್ಲಿ ಇಲ್ಲಿಗೆ ಬರ್ತಾಳೆ. ಅಲ್ಲ ಅಜ್ಜಿ, ನಾನು ನೋಡು, ನೀನೇನು ನೆಪ ಹೇಳಬೇಡ, ನೀನು ಬರಬೇಕು ಅಷ್ಟೇ. ಮೊದಲನೇ ದೀಪಾವಳಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಆಚರಿಸ್ಬೇಕು. ರಿಷಿ ಕಮಲಿ ಹಾಗೆ ನೀನು ರಚನಾನು ಇವತ್ತು ಒಟ್ಟಿಗೆ ಇರಬೇಕು ಕಣೋ. ಕ್ಷಮಿಸಿ ಅಜ್ಜಿ, ನಾನು ಬರೋಕ್ಕಾಗಲ್ಲ. ನೋಡು, ನೀನು ಬರ್ತಿದ್ಯಾ ಅಷ್ಟೇ. ನನ್ನ ಮಾತಿಗೆ ಬೆಲೆ ಕೊಡದಿದ್ರೆ ನೀನು ಬರ್ತೀಯಾ ಬಾ ಅಷ್ಟೇ. ಹಲೋ ಅಜ್ಜಿ. ಅಣ್ಣ, ಯಾರ್ದು ಫೋನು? ಅನ್ನಪೂರ್ಣ ಅಜ್ಜಿ. ಸರ್, ಎಲ್ಲರದ್ದು ನಾರ್ಕೋಟಿಕ್ ಟೆಸ್ಟ್ ಆಗಿದೆ. ಬ್ಲಡ್ ಸ್ಯಾಂಪಲ್ಲು, ಯೂರಿನ್ ಸ್ಯಾಂಪಲ್ಲು, ಸೆಲವಾ ಟ್ಯಾಂಪಲ್ಸ್ ಎಲ್ಲ ತಗೊಂಡಿದ್ದಾರೆ. ಬೇಸಿಕ್ ರಿಪೋರ್ಟ್ ಇನ್ನು 2 ದಿನದಲ್ಲಿ ಬರುತ್ತೆ ಸರ್. ವೆರಿ ಗುಡ್. ಆದಷ್ಟು ಬೇಗ ರಿಪೋರ್ಟ್ ಕೊಡೋಕೆ ಹೇಳಿ. ಈ 604 ಇವ್ರ ಫೋನೆಲ್ಲ ಕಾಪಿ ಮಾಡ್ಕೊಂಡಿದ್ದೀರಾ? ಇವಾಗ ಅದೇ ಕೆಲಸ ಮಾಡ್ತೀನಿ ಸರ್. ಹಲೋ, ಏನೋ ನಿಮ್ಮಪ್ಪ ನಾವೇನೋ ಯಾರೋ ಬಿಡು, ನಿನ್ನ ಮಗ ಅಂತ ನೋಡಿದೆ ಶಿಕ್ಷೆ ಕೊಡೋಕೆ ರೆಡಿ ಇದ್ದಾರಲ್ಲೋ. ಕಮಲಿ ಅವ್ರನ್ನ ಹೇಗೋ ಬಚಾವ್ ಮಾಡಿದೆ ಅನ್ಕೊಂಡ್ರೆ ಅವ್ರ ಬ್ಯಾಗ್ ಸ್ಟೇಷನ್ ತನಕ ಬರೋದನ್ನ ನನ್ಗೆ ತಡೆಯೋಕ್ಕಾಗ್ತಿಲ್ಲ. ಇವ್ರ ಗಮನ ಬ್ಯಾಗ್ ಕಡೆ ಹೋಗ್ದಿದ್ರೆ ಸಾಕು. ಗಾಡ್, ನಮ್ಮನೆ ಮಗಳು ಕಮಲಿಗೆ, ನಮ್ಮನೆ ಅಳಿಯ ರಿಷಿಗೆ ದೀಪಾವಳಿ ಹಬ್ಬಕ್ಕೆ ನಾವು ಕೊಡ್ತಾ ಇರೋ ಉಡುಗೊರೆ ಇಬ್ರು ಹಾಕೋಬೇಕು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಪ್ಪ. ಅಳಿ ಅಂದ್ರೆ ಸ್ವೀಕರಿಸಿ. ಅಜ್ಜಿ, ನಿಮ್ಮಿ ಪಿರುತಿ ಮುಂದೆ ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಮ್ಗಲ್ದೆ ಇನ್ಯಾರಿಗೆ ಪ್ರೀತಿ ತೋರಿಸ್ಬೇಕು ಹೇಳು? ಅನಿಕಾ, ನೀನು ಮದ್ವೆ ಆಗಿದ್ರೆ ನಿಂಗುವೆ ಹಿಂಗ್ ಉಡುಗೊರೆ ಸಿಕ್ಕಿರೋದು. ಹೌದು, ಹೊಸ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ತಾತ, ಇದೇನು? ಇದಾ ಗೊತ್ತಿಲ್ವಾ? ಪಂಚೇನಪ್ಪ ಉಟ್ಕೊಳಕ್ಕೆ. ಅದು ಗೊತ್ತು ತಾತ, ಅಂದ್ರೆ ಇದನ್ನ ನಾನೀಗ ಹಾಕೊಬೇಕಾ? ಹೌದಪ್ಪ, ಅದಕ್ಕೆ ಕೊಟ್ಟಿರೋದು. ಉಟ್ಕೊಂಡು ಬಾ, ಆಮೇಲೆ ನೋಡು ಮುಖದಲ್ಲಿ ಹಬ್ಬದ ಕಳೆ ಹೇಗಿರುತ್ತೆ ಅಂತ. ಸರಿ, ಹೋಗಿ ರೆಡಿಯಾಗಿ ಬನ್ನಿ. ಸರಿ ಅಜ್ಜಿ. ತಾತಯ್ಯ, ನಂಗೆ ಪಂಚೆ ಹೇಗೆ ಉಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ಒಳ್ಳೇದೇ ಆಯ್ತಲ್ಲ. ಅಂದ್ರೆ ನೋಡು, ನಿಂಗೆ ಪಂಚೆ ಉಟ್ಕೊಳ್ಳೋದು ಬರೆದಿರೋದ್ರಿಂದ ಒಂದು ರೀತಿಯಲ್ಲಿ ಲಾಭನೇ. ಹೇಗೆ ಏನು ಅಂತೆಲ್ಲ ಕೇಳಬೇಡ, ಬುದ್ಧಿ ಉಪಯೋಗಿಸು. ನೋಡು, ನನಗೂ ಮೊದಲನೇ ದೀಪಾವಳಿನಲ್ಲಿ ನಿಮ್ಮ ಅಜ್ಜಿನೇ ಪಂಚೆ ಉಡ್ಸಿದ್ದು. ನನಗೆ ಉಟ್ಕೊಳಕ್ ಬರಲ್ಲ ಅಂತ ಸುಳ್ಳು ಹೇಳಿದ್ದೆ. ನೀನು ನಿಜಾನೇ ಹೇಳ್ಬಿಡು. ತಾತ, ನೀವು ಬಲ ತುಂಟ.